ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಯಾವಾಗ ಆರಂಭ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವ ಒಂದು ಸಮಯದಿಂದ ಯಾವ ಒಂದು ದಿನಾಂಕದಿಂದ ನಮಗೆ ಆಷಾಢ ಮಾಸ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವು ಆಷಾಢ ಮಾಸದಲ್ಲಿ ಯಾವ ಒಂದು ದೇವತಾ ಆರಾಧನವನ್ನು ಮಾಡಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ. ತುಂಬ ದಿನಗಳ ಕಾಲನೇ ಆಯಿತು ನಾನು ವಿಡಿಯೋಗಳನ್ನ ಹಾಕಿಲ್ಲ. ಎಲ್ಲದಕ್ಕೂ ಒಂದು ಕ್ಷಮೆ ಅನ್ನೋದು ಇರಲಿ. ನಾನಿನ್ನು ನೆಕ್ಸ್ಟ್ ವಿಡಿಯೋಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಹೋಗುತ್ತೆ. ಏನೇ ನಿಮ್ಮದು ಡೌಟ್ಸ್ಗಳಿದ್ರೂ ಸಹ ನೀವು ಕಮೆಂಟಲ್ಲಿ ಬರೆದು ತಿಳಿಸಬಹುದು. ಹಾಗಾಗಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಇವಾಗ ಆಷಾಢ ಮಾಸ ಅನ್ನುವಂಥದ್ದು ಯಾವಾಗ ಆರಂಭ ಅಂತಂದರೆ ನಮಗೆ ಜುಲೈ 5ನೇ ತಾರೀಕಿಂದ ನಮಗೆ ಆರಂಭ ಅನ್ನುವಂಥದ್ದು ಆಗುತ್ತೆ. ಜುಲೈ ತಿಂಗಳು 5ನೇ ತಾರೀಕು ಶುಕ್ರವಾರದ ಹೊತ್ತು ನಮಗೆ ಬೆಳಗಿನ ಜಾವನೇ ಅಮಾವಾಸ್ಯೆ ಅನ್ನೋವಂಥದ್ದು ಸ್ಟಾರ್ಟ್ ಆಗುತ್ತೆ. ಈ ಅಮಾವಾಸ್ಯೆಗೆ ಕೂಡ ಮನ್ನಂತಿನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಒಂದು ದಿನಾಂಕದಂದು ನಮಗೆ ಆಷಾಢ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಈ ಆಷಾಢ ಎಲ್ಲಿವರೆಗೂ ಇರುತ್ತಪ್ಪ ಅಂದರೆ ನಮಗೆ ನೆಕ್ಸ್ಟು ಇವಾಗ ಇನ್ನೇನು ಆಗಸ್ಟಲ್ಲಿ ನಮಗೆ ಅಮಾವಾಸ್ಯೆ ಅನ್ನೋವಂಥದ್ದು ಬರುತ್ತಲ್ವ, ಅಲ್ಲಿವರೆಗೂ ನಮಗೆ ಆಷಾಢ ಅನ್ನೋವಂಥದ್ದು ಇರುತ್ತೆ. ಈ ಒಂದು ಸಮಯದಲ್ಲಿ ಒಳ್ಳೆಯ ಕೆಲಸಗಳು, ಇವಾಗ ಒಂದು ಭೂಮಿ ಖರೀದಿ ಆಗಿರ್ಬೋದು, ಮನೆ ಖರೀದಿ ಆಗಿರ್ಬೋದು, ಅಕಸ್ಮಾತಾಗಿ ಇವಾಗ ಇರೋ ಮನೆಯನ್ನು ಇದ್ದು ಮತ್ತು ಚೇಂಜ್ ಮಾಡ್ತೀವಿ ಅನ್ನೋದಾಗಿದೆ, ಯಾವುದೇ ಒಂದು ಕೆಲಸಗಳನ್ನು ಸಹ ಯಾರೂ ಸಹ ಮಾಡೋದಿಲ್ಲ. ಯಾಕಂತಂದರೆ ಈ ಒಂದು ಸಮಯದಲ್ಲಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ನಿದ್ದೆಗೆ ಜಾರಿ ಇರ್ತಾನೆ. ಹಾಗಾಗಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡೋದಿಲ್ಲ. ಮದುವೆ ಕಾರ್ಯ ಆಗಿರಬಹುದು, ಏನೇ ಒಂದು ಕಾರ್ಯಗಳಾಗಿದ್ದರೂ ಕೂಡ ನಾವು ಯಾರೂ ಸಹ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಏನೇನೆಲ್ಲವನ್ನು ಮಾಡಿದ್ರೆ ನಮಗೆ ಯಾವ ಒಂದು ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯ ಒಂದು ಏಳಿಗೆ ಆಗುತ್ತೆ ಅನ್ನೋದನ್ನು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಒಂದು ದೇವ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ನಮ್ಮ ಒಂದು ಕರ್ಮಗಳು ಕಳೆಯುತ್ತೆ. ಈ ಆಷಾಢ ಮಾಸ ವಿಶೇಷವಾಗಿ ದೇವರನ್ನು ಆರಾಧನೆಯನ್ನು ತುಂಬ ಅಂದರೆ ತುಂಬ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡ್ತಾರೆ. ಇನ್ನು ಆಷಾಢ ಕಳೆದು ಶ್ರಾವಣ ಬಂತು ಅಂದರೆ ನಮಗೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳಬಹುದು. ಹಾಗಾಗಿ ಯಾವ ಒಂದು ಸಮಯದಲ್ಲಿ ನಾವು ಯಾವ ದೇವರನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ 100ಕ್ಕೆ 100ರಷ್ಟು ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ನಾವೊಂದು ಏನೇ ಒಂದು ತುಂಬ ನಾವು ಎಷ್ಟು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದೀವಿ, ಆದರೂ ಕೂಡ ನಮಗೆ ಒಳಿತು ಅನ್ನೋದು ಆಗ್ತಾ ಇಲ್ಲ ಅನ್ನೋವಂಥದ್ದು ತುಂಬ ಜನರ ಒಂದು ಪ್ರಶ್ನೆ ಆಗಿರುತ್ತೆ. ಅದು ಯಾಕಂತಂದರೆ ನಮ್ಮ ಒಂದು ಕರ್ಮಗಳು ಇನ್ನೂ ನಮಗೆ ಕಳೆದಿರೋದಿಲ್ಲ. ಹಾಗಾಗಿ ನಮಗೆ ಯಾವುದೇ ಒಂದು ಎಷ್ಟೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಸಹ ನಮಗೆ ಪ್ರತಿಫಲ ಅನ್ನುವಂಥದ್ದು ಪ್ರತಿಫಲ ಸಿಗಬೇಕು ಅಂತಂದರೆ ನಾವು ಯಾವ ಒಂದು ದೇವರನ್ನು ಆರಾಧನೆಯನ್ನು ಮಾಡಬೇಕು, ಒಂದು ಸಮಯ ಆಗಿರಬಹುದು, ಅದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಾವು ಮಾಡೋವಂತಹ ಕ್ರಮ ಅನ್ನುವಂಥದ್ದು ಸಹ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ದೇವತಾ ಆರಾಧನೆಯನ್ನು ಮಾಡಬೇಕು, ಈ ಒಂದು ಆಷಾಢ ಮಾಸದಲ್ಲಿ ನಾವು ಏನೆಲ್ಲ ಒಂದು ಸಾಮಗ್ರಿಗಳನ್ನು ನಾವು ಖರೀದಿಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋನ ಕರೆಕ್ಟಾಗಿ ನೋಡಿ ನೀವು ಒಂದು ತಿಳ್ಕೊಂಡು ನಿಮಗೆ ಏನೇ ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ಮತ್ತು ನಿಮ್ಗೆ ಏನಾರ ಡೌಟ್ಸ್ಗಳಿದ್ರೂ ಕೂಡ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಬಹುದು. ನಾನು ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ ಅಂತಲೇ ಹೇಳಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಯಾರು ಮರೆಯೋದಕ್ಕೆ ಹೋಗಬೇಡಿ. ಇನ್ಮೇಲೆ ನಿಮಗೆ ರೆಗ್ಯುಲರಾಗಿ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.